ಹಾಯ್ ಎಲ್ರಿಗೂ ನಮಸ್ಕಾರ. ರೈತಾಪಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಸುಮಾರು 200 ವರ್ಷಗಳ ಇತಿಹಾಸವಿರುವ ಪುರಾತನ ದೇವಸ್ಥಾನದಲ್ಲಿದ್ದೀವಿ. ಇದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ನಂದಿಹಳ್ಳಿ ಎಂಬ ಗ್ರಾಮದಾಗ ಐತಿ. ಈ ದೇವಸ್ಥಾನವನ್ನು ರಾಣಿ ಚೆನ್ನಮ್ಮನವರ ಗಂಡ ಮಲ್ಲಸರ್ಜ ದೇಸಾಯಿ ಅವರು ನಿರ್ಮಿಸಿದ್ದರಂತ. ಗರ್ಭಗುಡಿಯ ಮುಂದೆ ಈ ಶಿವಲಿಂಗ ಮತ್ತು ನಾಗಪ್ಪ ದೇವರನ್ನು ಇಟ್ಟಿದ್ದಾರೆ. ಮತ್ತು ಈ ಕಡೆ ಇಲ್ಲಿ ನೋಡ್ತಾ ಇದ್ದಲ್ಲ, ಇದು ದೇವಸ್ಥಾನ. ಆ ಕಡೆ ಗರ್ಭಗುಡಿ ಐತಿ. ಮುಂದೆ ಹೋದ್ರೆ ಹಂಗೆ ಸೀದಾ ಮುಂದೆ ಹೋದ್ರೆ ಗರ್ಭಗುಡಿ ಐತಿ. ಇಲ್ಲಿ ಒಂದು ಚಿಕ್ಕದಾದ ನಂದಿ ವಿಗ್ರಹ ಐತಿ. ವೀಕ್ಷಕರೇ, ನಾವಿವಾಗ ನೋಡ್ತೀವಲ್ಲ, ಇದೇ ನಂದಿ ವಿಗ್ರಹ. ಇದನ್ನು ಆಡು ಭಾಷೆಯಲ್ಲಿ ಇಲ್ಲಿನ ಜನ ಬಸವಣ್ಣ ದೇವರು ಅಂಥೇಳಿ ಕರೀತಾರೆ. ಆ ಬಸವಣ್ಣನ ಎದುರುಗಡೆ ಇಲ್ಲಿ ಒಂದು ಶಿವಲಿಂಗವನ್ನು ನಿರ್ಮಾಣ ಮಾಡಿದ್ದಾರೆ. ಆ ನಂದಿ ವಿಗ್ರಹದ ಎದುರುಗಡೆ ಶಿವಲಿಂಗವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಡೆ ನೋಡ್ತಾ ಇದೀವಲ್ಲ, ಈ ಕಡೆ ನೋಡಿದ್ರೆ ಕಾಣ್ತಾ ಇದಲ್ಲ, ಇದು ನಂದಿ ವಿಗ್ರಹ. ಈ ನಂದಿ ವಿಗ್ರಹವನ್ನು ಮಲ್ಲಸರ್ಜ ದೇಸಾಯಿ ಅವರು 1800 ಇಸ್ವಿಯಲ್ಲಿ ನಿರ್ಮಾಣ ಮಾಡಿದರಂತ. ಇಲ್ಲಿ ಚಿಕ್ಕದಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತ. ಅದು ಆ ವಿಗ್ರಹ ಬೆಳೀತಾ ದೊಡ್ಡದಾಗಿ ಈ ಮಟ್ಟದಲ್ಲಿ ಬೆಳೆದಿದೆ. ಇದು ಇನ್ನೂ ಬೆಳೀತಿತ್ತಂತ. ಇದಕ್ಕೆ ಹಿಂದ್ಗಡೆ ಹಾರಿಕಲ್ಲು ಹಾಕಿ ಅಲ್ಲಿಗೆ ಆ ನಂದಿ ವಿಗ್ರಹವನ್ನು ಅಲ್ಲೇ ಬೆಳೆಯದ ಹಾಗೆ ನೋಡಿಕೊಂಡಿದ್ದಾರಂತ ಅಂಥೇಳಿ ಇಲ್ಲಿನ ಎಲ್ಲ ಜನರು ಹೇಳ್ತಾರೆ. ಈ ದೇವಸ್ಥಾನಕ್ಕೋಸ್ಕರ ಸುತ್ತಮುತ್ತಲಿನ 2-3 ಊರುಗಳ ನಡುವೆ ಜಗಳ ಕೂಡ ಆಗಿದ್ದಾವೆ. ಈ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಕೂಡ ಐತಿ. ಇಲ್ಲಿನ ಹುಡುಗರು ಯುವಕರು ಎಲ್ಲ ಸೇರಿ ಉತ್ಸಾಹದಿಂದ ಯಾವ ರೀತಿ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾ ಇದ್ದಾರೆ ನೋಡ್ಬೋದು. ಕೊನೆಯ ಶ್ರಾವಣ ಸೋಮವಾರ ಆದ ಕಾರಣ ಉತ್ಸಾಹದಿಂದ ಚಕ್ಕಡಿಗೆ ಒಂದೇ ಎತ್ತನ್ನು ಹೊಡ್ಕೊಂಡು ಬಂದಿದ್ದಾರೆ. ನೀವು ನೋಡ್ಬೋದು. ಇಲ್ಲಿಂದ ಉಳ್ವಿ ಕ್ಷೇತ್ರಕ್ಕೂ ಎತ್ತುಗಳನ್ನು ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿಂದ 145ರಿಂದ 150 ಕಿಲೋಮೀಟರ್ ಉಳ್ವಿ ಐತಿ.